ಒಬ್ಬರಿದ್ದಾರೆ, ನಾವು ಇಷ್ಟು ಜನ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ, ಅವರು ಇಷ್ಟುವರೆಗೆ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಚರ್ಚೆ ಆಗಲಿ. ನಾನು ಮುಂದೆಯಿಂದ ಕೇಳ್ತಾ ಇದ್ದೇನೆ, ಪಬ್ಲಿಕ್ ಚರ್ಚೆಗೆ ಬನ್ನಿ. ನೀವು ಮಾಡಿರುವಂಥ ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ರಿ, ಎಷ್ಟು ದೈವಸ್ಥಾನಗಳು ಮಾಡಿದ್ರಿ, ಎಷ್ಟು ಚರ್ಚ್ಗಳನ್ನು ಮಾಡಿದ್ರಿ, ಎಷ್ಟು ಮಸೀದಿಗಳನ್ನು ಮಾಡಿದ್ರಿ. ನೀವು ಇರುವಾಗ ನೀವು ಧಾರ್ಮಿಕ ಧರ್ಮಕ್ಕೆ ಕೊಟ್ಟಿರುವಂಥ ಧಾರ್ಮಿಕ ಚಿಂತನೆಯಲ್ಲಿ ಬಂದಂಥ ಅನುದಾನಗಳು ಹೇಳ್ತೀವಿ. ರಿಲಿಜನ್ ಏನಂತ ಹೇಳಿ ಅವರು, ನಾವು ಹೇಳ್ತೀವಲ್ಲ, ನಾವು ಹೇಳ್ತೀವಿ ಧರ್ಮ ಅಂದರೆ ಏನು, ಧರ್ಮಕ್ಕೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್, ಬಡವರಿಗೆ ಕೊಟ್ಟಿರುವಂಥ ಆ ಧರ್ಮದಲ್ಲಿರುವಂಥ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಿದ ಧರ್ಮ. ಎಷ್ಟು ಮಾಡಿದ್ದಾರೆ, ಎಷ್ಟು ಜನರಿಗೆ ಪಾಪದವರಿಗೆ ನಿರ್ಗತಿಕರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ನಿರ್ಗತಿಕರಿಗೆ ಇವರು ಆಸರೆಯನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ಬರೀ ಭಾಷಣ ಮಾಡಿದ ಕೂಡಲೇ ಧರ್ಮ ಆಗುವುದಿಲ್ಲ. ಧರ್ಮ ಯಾವಾಗ ಆಗ್ತದೆ ಅಂದರೆ ಆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದರ ಮುಖಾಂತರ ಕೆಲಸ ಮಾಡಿದರೆ ಮಾತ್ರ ಅದು ಧರ್ಮ. ಕಷ್ಟದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರು ಬಳಸುವುದೇ ನಿಜವಾದ ಧರ್ಮ. ನೋಡಿ, ಇವರಿಗೊಂದು ಆ ಧರ್ಮದಲ್ಲಿದ್ದವರು 100 ಜನರಿಗೆ ಮನೆ ಮಾಡಿ ಕಟ್ಟಿದಾರ ಅಲ್ಲ, ಅವರು ಆಸ್ಪತ್ರೆಯಲ್ಲಿ ಬಿಲ್ಲನ್ನು ಭರಿಸಿದಾರ ಅಲ್ಲ, ಅವರು ಎಲ್ಲ ಕಷ್ಟದಲ್ಲಿದ್ದಾರೆ, ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದಾರ ಹೇಳಿ. ನಾವು ಎಷ್ಟು ಮಾಡಿದ್ದೇವೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ. ಯಾವುದಕ್ಕೊಂದು ಲಿಮಿಟೇಷನ್ ಇದೆ, ಅದಕ್ಕೊಂದು ಚಕ್ರ ಅಂತ ಹೇಳ್ತಾರೆ. ಅದರಿಂದ ಈಗ ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ಹೋದರೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಡೂಪ್ಲಿಕೇಟ್ ಹಿಂದುತ್ವ ಯಾರು ಮಾಡ್ತಾರೆ, ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಡೂಪ್ಲಿಕೇಟ್ ಹಿಂದುತ್ವ ಅಂತ ಇದೆಲ್ಲ, ಇದಕ್ಕೆ ಗೇಟ್ ಪಾಸ್ ಕೊಡುವಂಥ ಕೆಲಸಗಳು ಆಗ್ತಾ ಇದೆ. ಇದನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಒಂದಷ್ಟು ಜನರಿಗೆ ಸೀಟು ವಂಚಿತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಚೀನಾ ನಮ್ಮ ಎದುರುಗಡೆ ಕೆಲಸ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಒಬ್ಬರು ಬಿಜೆಪಿಯ ನಾಯಕರು ಹೇಳಿದರು, ಕಾಂಗ್ರೆಸ್ ಸರ್ಕಾರ ಇರುವಾಗ ಶ್ರೀಲಂಕಾಕ್ಕೆ ನಮ್ಮ ದೇಶದ ಒಂದು ಭಾಗವನ್ನು ಕೊಟ್ಟಿದೆ ಅಂತ. 250 ಎಕರೆ ಇರುವಂಥ ಒಂದು ಐಲ್ಯಾಂಡ್, ಅದು ಶ್ರೀಲಂಕಾದ ಹೊರವಾಗಿ ಇತ್ತು, ಅದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿದೆ. ಮೊನ್ನೆ ಚೈನಾದವರಿಗೆ ಎಷ್ಟು ಜಾಗವನ್ನು ಕೊಟ್ಟಿವಿ ನಾವು, ಎಷ್ಟು ಜಾಗವನ್ನು ಕೊಟ್ಟಿದ್ರು? 2560 ಕಿಲೋಮೀಟರ್ ಜಾಗವನ್ನು ನಾವು ಕೊಟ್ಟಿದ್ದು. ಲಡಾಖಲ್ಲಿ ಕೊಡಲಿಲ್ವ? ಅತಿಕ್ರಮಣ ಮಾಡಿದ ಜಾಗವನ್ನು ನಾವು ಚೈನಾಕ್ಕೆ ಬಿಟ್ಟುಕೊಟ್ಟಿದ್ವಿ. ಚೈನಾ ನಮ್ಮ ಶ್ರೀಲಂಕಾದ ಹತೋಟಿಗೆ ತಗೊಂಡಿದೆ. ಅರುಣಾಚಲ ಪ್ರದೇಶದ 30 ನಗರಗಳಿಗೆ ಚೈನಾದವರು ನಮ್ಮ ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಯಾಕೆ? ಭಾರತದ ಮೇಲೆ ಕಣ್ಣಿಟ್ಟದನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಯಾವಾಗ ಧರ್ಮಗಳ ಬಗ್ಗೆ ಜನರನ್ನು ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ. ದೇಶದ ಒಳಗೆ ಹೊಡೆದ್ರೆ ಅತಿಕ್ರಮಣ ಮಾಡಲಿಕ್ಕೆ, ಇಲ್ಲಂದ್ರೆ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಇದೆಲ್ಲ ಹಿಂದಿನ ಕಡೆಯಿಂದ ಬೇರೆ ದೇಶದವರು ಮಾಡೋ ಕುತಂತ್ರ. ನಮ್ಮ ದೇಶ ನಾವು ಈಗ ಆಲೋಚನೆ ಮಾಡಬೇಕು. ನಾವು ಒಗ್ಗಟ್ಟಿದ್ರೆ ಮಾತ್ರ ಇದನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಒಗ್ಗಟ್ಟಿಲ್ಲದ್ರೆ ಇದನ್ನು ಎದುರಿಸಲಿಕ್ಕೆ ಭಾರಿ ಕಷ್ಟ ಇದೆ. ನಮ್ಮ ದೇಶದಲ್ಲಿ ಒಂದೇ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿ ಬದುಕಿದ್ರೆ ಮಾತ್ರ ಇನ್ನೊಂದು ದೇಶವನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಆಗ್ಬೋದು, ಯಾವ ರೀತಿ ನಡೀಬಹುದು. 1 ಲಕ್ಷ ರೂಪಾಯಿ ವೇತನ, ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ ಸಿಗುವಂಥದ್ದಾಗಬೇಕು. ಅನಂತರ ರೈತರ ಸಾಲ ಮನ್ನಾ ಮಾಡುವಂಥ ಯೋಜನೆ ಏನಿದೆ ನಮ್ಮ ಇದರಲ್ಲಿ ಇದೆ. ಒಬ್ಬ ಕೂಲಿ ಕಾರ್ಮಿಕನಿಗೆ ಮಿನಿಮಮ್ 400 ರೂಪಾಯಿ ವೇತನ ಸಿಗಬೇಕು ಅನ್ನೋ ವಿಚಾರ ಇದೆ. ಇಷ್ಟರವರೆಗೆ ಯಾವುದೇ ಸರ್ಕಾರ ಜಾತಿ ಜನಗಣತಿಯನ್ನು ಇವತ್ತಿನೊಳಗೆ ಬಿಡುಗಡೆ ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 12 ವರ್ಷದ ಹಿಂದಿನಿಂದ ಜಾತಿ ಜನಗಣತಿ ಆಗ್ತಾ ಇದೆ ಹೊರತು ಇವತ್ತಿನೊಳಗೆ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಸಿಗುವಂಥದ್ದು ಆಗಲಿಲ್ಲ. ಯಾವ ಇಲಾಖೆಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಆಗಲಿಲ್ಲ. ಇವತ್ತು ಕೂಡ ಮೊನ್ನೆ ತಾನೇ ಸರ್ಕಾರಕ್ಕೆ ಮಂಡಿಸಿದ್ರು, ಅದಕ್ಕೆ ಅನುಮತಿಗಳು ಕೊಟ್ಟಿಲ್ಲ. ಜಾತಿ ಜನಗಣತಿ ಈ ದೇಶದಲ್ಲಿ ಮಾಡಿ ಆ ಅನುಪಾತದಲ್ಲಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ತಗೊಂಡಿದೆ. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಯಾವುದೋ ಒಂದು ರಾಜ್ಯದಿಂದ ಟ್ಯಾಕ್ಸ್ ಬರ್ತದೆ, ಆ ರಾಜ್ಯಕ್ಕೆ ಟ್ಯಾಕ್ಸಿನಲ್ಲಿ ಬರುವಂಥ ಪಾಲನೆ ಕೊಡುವಂಥದ್ದು ಆಗುವುದಿಲ್ಲ. ಅದರಿಂದ ಇದನ್ನೆಲ್ಲ ಜನ ತಿಳ್ಕೊಳ್ಳುವಂಥ ಸಮಯ ಬಂದಿದೆ. ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್, ನಾನು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವಷ್ಟು ದೊಡ್ಡ ಜನ ಆಗಲಿಲ್ಲ. ಅಂದರೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್ ಅಂತ ನಾವು ಹೇಳ್ತೀವಿ.
ಯಾವಾಗ ನಾವು CBI, ED, ಇನ್ಕಮ್ ಟ್ಯಾಕ್ಸ್, ಸುಪ್ರೀಂ ಕೋರ್ಟ್ ಇಂಥದ್ದನ್ನೆಲ್ಲ ಹತೋಟಿಗೆ ತಂದರೆ ಖಂಡಿತ ಈ ದೇಶಕ್ಕೆ ಒಳಿತು ಅಲ್ಲ. ನಿಮಗೆ ಗೊತ್ತಿರ್ಬೋದು, ಎರಡು ಮುಖ್ಯಮಂತ್ರಿಗಳು ಇವತ್ತು ಜೈಲಲ್ಲಿ ಕುಳಿತಾ ಇದ್ದಾರೆ. ನೀವೇ ಕೇಳಿ, ಇದು ಸರಿಯಾ? ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟು ಯಾರಾದರೂ ಹೆಚ್ಚು ಕಡಿಮೆ ಇನ್ನೊಂದು ಯಾವುದಾದ್ರೂ ಒಬ್ಬ ಭಾರತದ ಪ್ರಧಾನಿ ಆದರೆ ಎಷ್ಟೋ ವರ್ಷದ ಮುಂದೆ ನಿಂತುಬಿಟ್ಟು ಈ ಥರ ನಾವು ಇಂಥ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುವುದು ಅನ್ನೋ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ನೋಡುವಂಥ ಸಮಯ ಇದಾಗಿದೆ. ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ. ಸುಳ್ಳು ಹೇಳ್ಬೋದು, ಒಂದು ಹಂತದಲ್ಲಿ ನಾವು ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬೋದು, ಆದರೆ ಅದನ್ನು ಉತ್ತರಕ್ಕೆ ಸಮಯ ಬಂದಾಗ ಜನ ಕೇಳ್ತಾರೆ, ಎಲ್ಲಿದೆಯಾ ಬುಲೆಟ್ ಟ್ರೈನ್ ಬಂದ, ಎಲ್ಲಿದೆಯಾ 15 ಲಕ್ಷ ರೂಪಾಯಿ ಅಕೌಂಟಿಗೆ ಬಂದ. ಕಾಂಗ್ರೆಸ್ನವರು 69-70 ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತಾರೆ. ಅದು ಏನು ಮಾಡಲಿಲ್ಲ. ಸೂಜಿಯಿಂದ ವಿಮಾನದವರೆಗೆ ಮಾಡಿದವರು ಕಾಂಗ್ರೆಸ್ನವರು, ಸೂಜಿಯಿಂದ ವಿಮಾನ ನಿಲ್ದಾಣದವರೆಗೆ ಮಾಡಿದವರು BJPಯವರು. ಇನ್ನು ಮಾಡಲಿಕ್ಕೆ ಯಾವುದು ಬಾಕಿ ಇದೆ? ಮೊನ್ನೆ ಯಾರು ಹೇಳ್ತಿದ್ರು, ಕೋರ್ಟು ಮತ್ತು ಮಿಲಿಟರಿ, ಪೊಲೀಸ್ 3 ಮಾತ್ರ ಮಾಡಲಿಕ್ಕೆ ಬಾಕಿ ಇದೆ, ಬಾಕಿ ಎಲ್ಲ ಸೇಲ್ ಆಗಿದೆ, ಎಲ್ಲ ಮುಕ್ತ ಆಗಿದೆ ಅಂತ ಹೇಳ್ತಾರೆ. ಜನಗಳಿಗೆ ಗೊತ್ತಾಗ್ತದೆ ಇದನ್ನೆಲ್ಲ. ಇಡೀ ಈ ದೇಶದಲ್ಲಿ ಎಷ್ಟೋ ಲಕ್ಷ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಮಾಡಿದವರು ಯಾರು? ಆಗ JCB ಇರಲಿಲ್ಲ, ಇಟ್ಯಾಚ್ ಇರಲಿಲ್ಲ, ಬರೀ ಆಗದೆ ಸುಮಾರು ಲಕ್ಷಗಟ್ಟಲೆ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕನ್ನು ಮಾಡಿದರು. ಬಾಕಿ ಬಿಟ್ಟಿದ್ರು, ರೈಲೇ ಬಿಟ್ಟಿದ್ದು ಹೊರತು ಯಾವುದೇ ರೈಲುಗಳು, ನಿಜವಾದ ರೈಲುಗಳು ಇದರಲ್ಲಿ ಓಡಿಲ್ಲ. ನಾವು ಹೇಳ್ತೇವೆ, ಧರ್ಮದ ಆಧಾರಿತ ರಾಜಕೀಯ ಮಾಡೋದು ಸರಿಯಲ್ಲ, ಅಭಿವೃದ್ಧಿಯ ಮೇಲೆ ರಾಜಕೀಯವನ್ನು ಮಾಡೋದು ಒಳ್ಳೆಯದು. ಅಭಿವೃದ್ಧಿಯನ್ನು ತೋರಿಸ್ತೀವಿ, ಅದರ ಮೇಲೆ ನಾವು ಮತವನ್ನು ಗೆಲ್ಲುವಂಥ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೆಯದು. ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮನೆಗೆ ಬೆಳಕು ಕೊಡುವಂಥ ನಮ್ಮ ವಿಚಾರ ಇಷ್ಟು. ಎಲ್ಲ ಮನೆಗೆ ಯಾರೂ ಕೂಡ ಕುಡಿಯುವ ನೀರು ಇಲ್ಲದೆ ಇರಬಾರ್ದು, ಯಾರೂ ಕೂಡ ಕರೆಂಟ್ ಇಲ್ಲದೆ, ಬೆಳಕಿಲ್ಲದೆ ಇರಬಾರ್ದು. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 2,000 ಜನ ನಿವೇಶನ ಇಲ್ಲದೆ ಇದ್ದಾರೆ. ನಮ್ಮ ಟಾರ್ಗೆಟ್ ಇನ್ನು 4 ವರ್ಷದಲ್ಲಿ ಪ್ರತಿ ಪಂಚಾಯತ್ ಏರಿಯಾದಲ್ಲೂ ಕೂಡ ಅಲ್ಲಿ ಸೈಟ್ಗಳನ್ನು ಮಾಡಿ ಸರ್ಕಾರ ಜಾಗವನ್ನು ಗುರುತಿಸಿ ಪ್ರತಿ ಜನರಿಗೆ ಯಾರು ನಿವೇಶನ ರಹಿತ ವಂಚಿತರಿದ್ದಾರೆ ಅವರಿಗೆ 3 ಸೆಂಟ್ಸ್ ಜಾಗವನ್ನು ಕೊಡುವಂಥ ಕೆಲಸವನ್ನು ಒಂದು ಟಾರ್ಗೆಟ್ ಬೇಸಿಸಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡಲು ಆಲೋಚನೆಯಲ್ಲಿದ್ದೇವೆ. ಪ್ರವಾಸೋದ್ಯಮದ ಬಗ್ಗೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಏನು ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಜನ ಬರ್ತಾರ, ಪ್ರವಾಸೋದ್ಯಮದ ಮುಖಾಂತರ ಭಕ್ತಾದಿಗಳು ಬರ್ತಾರ, ಅವರು ಉಪ್ಪಿನಂಗಡಿ ಮತ್ತು ನಮ್ಮ ಪುತ್ತೂರಿಗೆ ಭೇಟಿ ಕೊಡುವಂಥ ಕೆಲಸಗಳಾಗಬೇಕು. ಇಲ್ಲಿ ವಸತಿ ನಿಲಯಗಳಾಗಬೇಕು ಉಪ್ಪಿನಂಗಡಿ ಮತ್ತು ಪುತ್ತೂರಿನಲ್ಲಿ. ಆ ಮುಖಾಂತರ ಆ ಯಾತ್ರಾದಿಗಳು ಇಲ್ಲಿ ಬಂದು ಹೋಗುವಂಥ ಕೆಲಸಗಳನ್ನು ಆಗಬೇಕು. ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅನುದಾನವನ್ನು ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಹಿಂದೆ ಹೇಳಿದ್ದೀವಿ, ಆಕ್ರಮ ಸಕ್ರಮ 94C ಇದನ್ನೆಲ್ಲ ನಿಮ್ಮ ಮನೆಗೆ ತಲುಪಿಸುವ ಅನ್ನೋ ವಿಚಾರವನ್ನು ಹೇಳಿದ್ದೀವಿ. ಅದನ್ನು ಕಾನೂನು ಪ್ರಕಾರ ನೋಡಿಕೊಂಡು ಮನೆಗೆ ಮುಟ್ಟಿಸುವಂಥ ವಿಚಾರವನ್ನು ಮಾಡ್ತೀವಿ. ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಇಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವತ್ತಿನವರೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಾವು ಮಾಧ್ಯಮ ಪತ್ರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ. ಸುಮಾರು 740 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಗೃಹಲಕ್ಷ್ಮಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಇವತ್ತು 7 ಕಂತುಗಳು ಬಂದು 8ನೇ ಕಂತು ಬರ್ತಾ ಇದೆ. ಇನ್ನು 2-3 ದಿವಸಗಳಲ್ಲಿ 8ನೇ ಕಂತು ಕೂಡ ಜನರಿಗೆ ಮುಟ್ಟುವಂಥ ಕೆಲಸಗಳಾಗ್ತದೆ. ರೇಷನ್ ಕಾರ್ಡ್ ಏನು ತೊಂದರೆಗಳಿದೆ, ಆ ರೇಷನ್ ಕಾರ್ಡಿನ ಬದಲಾವಣೆ, ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ಇನ್ನು ಒಂದು ಚುನಾವಣೆ ಆದ 3 ತಿಂಗಳಲ್ಲಿ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಒಟ್ಟಿನಲ್ಲಿ ಜನ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ, ಕಾಂಗ್ರೆಸ್ಸಿನ ಆಡಳಿತವನ್ನು ಒಪ್ಪಿದ್ದಾರೆ. ಈ ಸಲ ಖಂಡಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಅವರನ್ನು ಗೆಲ್ಲಿಸುವಂಥ ಕೆಲಸ ಖಂಡಿತ ಮಾಡ್ತಾರೆ. ಎಲ್ಲ ಮನೆಗೆ ಹೋಗುವಾಗ ಜನ ಸಂತೋಷದಿಂದ ನಮ್ಮನ್ನು ಸ್ವೀಕರಿಸುವಂಥ ಕೆಲಸ, ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಸುಮಾರು ಪುತ್ತೂರಿನಲ್ಲಿ 25,000ಕ್ಕಿಂತ ಹೆಚ್ಚು ಮತದ
ಲೀಡನ್ನು ಕೊಡುವಂಥ ಅಂತರದಿಂದ ನಾವು ಲೀಡನ್ನು ಕೊಡುವಂಥ ಕೆಲಸವನ್ನು ಮಾಡುವ ನಂಬಿಕೆ ಧೈರ್ಯ ನಮಗಿದೆ. ಖಂಡಿತ ಪದ್ಮರಾಜ್ ಅವರು ಈ ಸಲ ಈ ಭಾಗದ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗುವಲ್ಲಿ ಯಾವುದೇ